ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಹರ್ಷಾಸಿದ ಚಾನಲ್. ನಾನು ಹರ್ಷಿತಾ. ಅಕ್ಕಿ ರೊಟ್ಟಿ, ಮಸಾಲ ಅಕ್ಕಿ ರೊಟ್ಟಿ ಮಾಡಿದ್ದೆ. ಹೇಗೆ ಮಾಡೋದು ಮೊದಲಿಗೆ ಬನ್ನಿ ನೋಡೋಣ. ಮೊದಲಿಗೆ 1 ಕಪ್ಪಷ್ಟು ರವೆ ಹಾಗೂ 3 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ತೊಗೋತಿದ್ದೀನಿ. ಅಕ್ಕಿ ಹಿಟ್ಟು ತುಂಬ ತರಿ ಇರಲಿ, ತುಂಬ ನುಣ್ಣಗೆ ಬೀಸ್ಬಿಟ್ರೆ ಅಕ್ಕಿ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ. ನೆಕ್ಸ್ಟು ನಾನಿಲ್ಲಿ 1 ಸ್ಪೂನಷ್ಟು ಉಪ್ಪು ಹಾಗೂ 2 ಹೆಚ್ಚಿಟ್ಕೊಂಡಿದ್ದಂಥ ಹಸಿಮೆಣಸಿನ್ಕಾಯಿ ಹಾಗೂ 1 ತುರಿದಿರುವಂಥ ಕ್ಯಾರೆಟು ಮತ್ತು 2 ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಸ್ವಲ್ಪ ಸಬ್ಸಿಗೆ ಸೊಪ್ಪು ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಿದ್ದೀನಿ. ಜೊತೆಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಅರ್ಧ ಸ್ಪೂನಷ್ಟು ಬಿಳಿ ಎಳ್ಳನ್ನು ನಾನು ಇದು ಹಾಕೋತಿದ್ದೀನಿ. ಇವೆಲ್ಲವನ್ನು ರೊಟ್ಟಿ ಜೊತೆ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ದೇಹಕ್ಕೆ ಶಕ್ತಿ ಮತ್ತು ಬಾಯಿಗೆ ರುಚಿ ಎರಡೂ ಕೂಡ ಸಿಗುತ್ತೆ. ಅಡುಗೆನಲ್ಲಿ ಯಾವಾಗಲೂ ರುಚಿ ಜೊತೆ ಶುಚಿ ಹಾಗೂ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು. ನೋಡ್ತಿದ್ದೀರಲ್ಲ ಎಷ್ಟು ನೀಟಾಗಿ ನಾನು ಸ್ವಲ್ಪ ನೀರನ್ನ ಸೇರಿಸ್ತಾ ನೀಟಾಗಿ ಹಿಟ್ಟನ್ನು ಹದವಾಗಿ ಕಲಿಸ್ಕೊತಿದ್ದೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡುವಾಗ ಇದೇ ರೀತಿ ಎಲ್ಲವನ್ನ ತರಕಾರಿಗಳೊಟ್ಟಿಗೆ ಸೇರಿಸಿ ನೀಟಾಗಿ ರೊಟ್ಟಿ ಮಾಡೋದ್ರಿಂದ ತುಂಬ ರುಚಿಯಾಗೂ ಅನಿಸುತ್ತೆ, ಡಿಫ್ರೆಂಟಾಗೂ ಅನಿಸುತ್ತೆ, ಮತ್ತು ಪಟಾಪಟ್ ಅಂತ ಬೇಗ ಕೂಡ ಮಾಡ್ಕೋಬೋದು. ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಅಕ್ಕಿ ಹಿಟ್ಟು ಈಗ ರೆಡಿ ಆಯಿತು. ನೆಕ್ಸ್ಟ್ ಇಲ್ಲಿ ನಾನು ಸ್ಟವ್ ಹಚ್ಚಿ ಕಲ್ಲಿಟ್ಕೊಂಡು ಸ್ವಲ್ಪ ನೀರು ಕಲ್ಲು ಕಾದ್ಮೇಲೆ ಹಾಕಿ ನೀಟಾಗಿ ಒಂದು ಬಟ್ಟೆನಲ್ಲಿ ಕಲ್ಲನ್ನ ಒರೆಸ್ಕೊಂಡು ಅದಾದಮೇಲೆ ರೊಟ್ಟಿನ ಬಳಿತಿದ್ದೀನಿ. ನೋಡ್ತಿದ್ರಲ್ಲ ವೀಕ್ಷಕರೇ, ಕೈಯಲ್ಲಿ ರೊಟ್ಟಿನ ಬಳಿತಿದ್ದೀನಿ. ಅಮ್ಮನ ಕೈ ರುಚಿ ಸಿಗಬೇಕು ಅಂದರೆ ರೊಟ್ಟಿನಲ್ಲಿ ಕೈಯಲ್ಲಿ ಬಳ್ದೇ ತಿನ್ನಬೇಕು. ತುಂಬ ರುಚಿಯಾದ ರೊಟ್ಟಿಯನ್ನು ನಾವು ಕೈಯಲ್ಲಿ ಬಳಿಬೋದು. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಎಷ್ಟು ತುಂಡಾಗಿ ನೀಟಾಗಿ ರೊಟ್ಟಿನ ಹಾಕ್ತಿದ್ದೀನಿ ಅಂತೇಳಿ. ನೀವು ಕೂಡ ನಿಮ್ಮಲ್ಲಿ ಟ್ರೈ ಮಾಡಿ. ನಮ್ಮಮ್ಮ ಅತ್ತೆ ಎಲ್ಲರೂ ಕೂಡ ಇದೇ ರೀತಿ ಮಾಡ್ತಿದ್ರು. ನಾನು ಅವರನ್ನು ನೋಡಿ ಕಲಿತು ರೊಟ್ಟಿನ ಬಳಿತಿದ್ದೀನಿ. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿ ಅದಾದಮೇಲೆ ಚೆನ್ನಾಗಿ ರೊಟ್ಟಿ ಹಬೆನಲ್ಲಿ ಬೇಯುತ್ತೆ. ಬೆಂದಾದಮೇಲೆ 2 ಸೈಡು ನೀಟಾಗಿ ನಾವು ಬೇಯಿಸ್ಕೋಬೇಕು. ಅದಾದಮೇಲೆ ತಟ್ಟಂಥ ರೊಟ್ಟಿ ರೆಡಿ ಆಯಿತು. ನೆಕ್ಸ್ಟ್ ನೋಡ್ತಾ ಇದ್ರಲ್ಲ, ಬಿಸಿ ಬಿಸಿ ರೊಟ್ಟಿನ ಚಟ್ನಿ ಜೊತೆ ಅಥವಾ ಗೊಜ್ಜು ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಕೂಡ ಇದನ್ನು ಈ ರೀತಿ ಚಿಕ್ಕದಾಗಿ ತಟ್ಟಿ ಕೊಡ್ಬೋದು. ಅದು ಮಕ್ಕಳಿಗೆ ಇಷ್ಟನೂ ಕೂಡ ಆಗುತ್ತೆ ಮತ್ತು ಬಾಕ್ಸ್ ಸೈಜ್ಗೂ ಕೂಡ ಕರೆಕ್ಟಾಗಿರುತ್ತೆ ಅಂತ ಹೇಳಿ ನಾನು ನನ್ನ ಮಗುಗೆ ಇದೇ ರೀತಿ ತಟ್ಟಂಥ ಚಿಕ್ಕದಾಗಿ ರೊಟ್ಟಿ ಮಾಡಿಕೊಟ್ಟೆ. ಅವನು ತುಂಬ ಖುಷಿ ಪಟ್ಟ ಹಾಗೂ ಅವನು ಲಂಚ್ ಬಾಕ್ಸ್ಗೂ ಕೂಡ ತೊಗೊಂಡೋದ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಎಷ್ಟು ನೀಟಾಗಿ ಚಿಕ್ಕದಾಗಿ ರೊಟ್ಟಿಗಳು ರೆಡಿ ಆಯಿತು ಅಂತ ಕೂಡ. ನೀವು ನಿಮ್ಮ ಮನೇಲಿ ಒಂದ್ಸಲ ಇದೇ ರೀತಿ ರೊಟ್ಟಿನ ಟ್ರೈ ಮಾಡಿ ತಿಂದು ರುಚಿ ಹೇಗಿತ್ತು ಅಂತ ಹೇಳಿ. ಇಷ್ಟ ಆದರೆ ಶೇರ್, ಲೈಕ್ ಮಾಡಿ. ನನ್ನ ಮತ್ತೊಂದಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.